ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಿದ್ದೀರಾ ಗ್ಲೋರಿ ಟಿವಿ. ನಾನು ಆರತಿ ಬೆಳವಿಯ. ವೀಕ್ಷಕರೇ, ಉತ್ತರ ಕರ್ನಾಟಕದ ಜನಪದ ಹಾಡುಗಾರ ಗಾಯಕ ಬಾಳು ಬೆಳಗುಂದಿ, ಹಾವೇರಿ ಮೂಲದ ಬಾಳು ಬೆಳಗುಂದಿ ಜಿ ಕನ್ನಡ ವಾಹಿನಿಯ ಸರಿಗಮಪ ರಿಯಾಲಿಟಿ ಶೋನಲ್ಲಿ ಸ್ಪರ್ಧೆ ಮಾಡಿದ್ದಾರೆ. ಉತ್ತರ ಕರ್ನಾಟಕದ ಜವಾರಿ ಶೈಲಿಯ ಗಾಯನದಿಂದ ಗಮನ ಸೆಳೆದಿದ್ದವರು ಬಾಳು ಬೆಳಗುಂದಿ. ಇದೀಗ ಬಾಳು ಬೆಳಗುಂದಿ ತಮ್ಮ ಪತ್ನಿ ಮಾಲಾಶ್ರೀ ಜೊತೆಗೆ ಜೋಡಿ ನಂಬರ್ 1 ಕಾರ್ಯಕ್ರಮದಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ತಮ್ಮ ರಿಯಲ್ ಮದುವೆ ಕಥೆಯನ್ನ ಬಾಳು ಬೆಳಗುಂದಿ ಮಾಲಾಶ್ರೀ ಜೋಡಿ ನಂಬರ್ ವೇದಿಕೆ ಮೇಲೆ ಬಿಚ್ಚಿಟ್ಟಿದ್ದಾರೆ. ಇನ್ನು ಇವರಿಬ್ಬರ ಲವ್ ಸ್ಟೋರಿಯನ್ನ ವೇದಿಕೆಯ ಮೇಲೆ ಹೇಳಿಕೊಂಡಿದ್ದಾರೆ. ಒಂದು ಆರ್ಕೆಸ್ಟ್ರಾ ಟೈಮ್ನಲ್ಲಿ ಇವರಿಬ್ಬರು ಭೇಟಿಯಾಗಿದ್ರು. ಅದ್ರ ಜೊತೆಗೆ ಆರ್ಕೆಸ್ಟ್ರಾ ಟೈಮ್ನಲ್ಲಿ ಬಾಳು ಬೆಳಗುಂದಿ ಅವರು ಕೂಡ ಹಾಡನ್ನು ಹಾಡೋದಕ್ಕೆ ಹೋಗಿರ್ತಾರೆ. ಅದೇ ಸಂದರ್ಭದಲ್ಲಿ ಮಾಲಾಶ್ರೀ ಅವರು ಕೂಡ ವೇದಿಕೆಯ ಮೇಲೆ ಹಾಡನ್ನು ಹಾಡೋದಕ್ಕೆ ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ಕಣ್ಣು ಕೂಡಿದಾಗ ಮನಸ್ಸು ಸೇರಿದಾಗ ಎಂಬಂತೆ ಇಬ್ಬರ ನಡುವೆ ಲವ್ ಅನ್ನೋದು ಶುರುವಾಗುತ್ತೆ. ಆನಂತರ ಗೊತ್ತಾಗುತ್ತೆ ಇವರಿಬ್ರು ರಿಲೇಷನ್ಸ್ ಅಂತ. ಇಬ್ರು ಪರಿಚಯ ಆಗಿದ್ದಂತೂ ಆರ್ಕೆಸ್ಟ್ರಾದಲ್ಲಿ ಹಾಡೋಕೆ ಹೋಗಿದ್ರು. ಅದಾದ ನಂತರ ಫೋನ್ ಕಾಂಟ್ಯಾಕ್ಟ್ ಆಗುತ್ತೆ. ಬಾಳು ಬೆಳಗುಂದಿ ಅವ್ರ ಮಾವನ ಮಗ ಅಂತ ಮಾಲಾಶ್ರೀ ಅವ್ರಿಗೆ ಗೊತ್ತಾಗುತ್ತೆ. ಅದಾದಮೇಲೆ ಮಾಲಾಶ್ರೀ ಅವರಿಗೂ ಕೂಡ ಬಾಳು ಬೆಳಗುಂದಿ ಮೇಲೆ ಕ್ರಶ್ ಆಗುತ್ತೆ. ಅದಾದಮೇಲೆ ಇಡೀ ಉತ್ತರ ಕರ್ನಾಟಕದ ಜನ ಅವರಿಬ್ರು ಎಲ್ಲೇ ಹೋದ್ರೂ ಕೂಡ ಗಂಡ ಹೆಂಡತಿ ಅಂತ ಅಂದುಕೊಳ್ತಾ ಇರ್ತಾರೆ, ಲವರ್ಸ್ ಅಂತ ಕರಿತಾ ಇರ್ತಾರೆ. ಮಾಲಾಶ್ರೀ ಅಂದರೆ ಜೂನಿಯರ್ ಬಾಳು ಬೆಳಗುಂದಿ ತರಹದಲ್ಲಿ ಆಗಿದ್ರು ಅಂತ ಉತ್ತರ ಕರ್ನಾಟಕದ ಕಡೆ ಜನ ಮಾತನಾಡ್ತಾ ಇರ್ತಾರೆ. ಯಾಕೆಂದರೆ ಬಾಳು ಬೆಳಗುಂದಿಯ ರೀತಿಯಲ್ಲಿಯೇ ಮಾಲಾಶ್ರೀ ಅವರು ಕೂಡ ಕೇಸರಿ ಶಾಲನ್ನು ಹಾಕ್ಕೊಂಡು ಡ್ರೆಸ್ ಹಾಕ್ಕೊಂಡು ಅವರ ತರಹನೇ ಹಾಡನ್ನು ಹಾಡ್ತಾ ಇದ್ರು ಆ್ಯಂಡ್ ಡ್ಯಾನ್ಸನ್ನು ಕೂಡ ಮಾಡ್ತಾ ಇದ್ರು. ಹಾಗಾಗಿ ಬಾಳು ಬೆಳಗುಂದಿ ಅವರು ಈ ಜೋಡಿ ನಂಬರ್ 1 ಕಾರ್ಯಕ್ರಮದಲ್ಲೂ ಕೂಡ ರಿಯಾಲಿಟಿ ಶೋನಲ್ಲಿ ಪತ್ನಿ ಬಗ್ಗೆ ಹೇಳುವಂತಹ ಕೆಲಸವನ್ನು ಮಾಡಿದ್ದಾರೆ. ಅಂದರೆ ನನ್ನ ರೀತಿಯಲ್ಲಿಯೇ ಮಾಲಾಶ್ರೀ ಅವರು ಡ್ರೆಸ್ಸನ್ನು ಹಾಕ್ಕೊಂಡು ಕೇಸರಿ ಶಾಲನ್ನು ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ರು, ಹಾಡುಗಳನ್ನು ಹಾಡ್ತಾ ಇದ್ರು ಅಂತ ವೇದಿಕೆಯ ಮೇಲೆ ತಮ್ಮ ಅಭಿಪ್ರಾಯವನ್ನು ಹೇಳಿಕೊಂಡಿದ್ದಾರೆ. ಇನ್ನು ಇವರಿಬ್ಬರು ಉತ್ತರ ಕರ್ನಾಟಕದ ಭಾಗದಲ್ಲಿ ಎಲ್ಲೇ ಹಾಡೋದಕ್ಕೆ ಹೋದರೂ ಕೂಡ ಜನ ಮುಗಿ ಬೀಳ್ತಾ ಇದ್ರು ಮತ್ತು ಅದರ ಜೊತೆಗೆ ಸೆಲ್ಫಿಗಳನ್ನು ಕೂಡ ತೆಗೆದುಕೊಳ್ತಾ ಇದ್ರು. ತದನಂತರದಲ್ಲಿ ಜನರೇ ನಮಗೆ ಮದುವೆ ಮಾಡಿಬಿಟ್ರು ಅನ್ನುವಂತಹ ಥರದಲ್ಲಿ ವೇದಿಕೆಯ ಮೇಲೆ ಬಾಳು ಬೆಳಗುಂದಿ ಮಾತನಾಡಿದ್ದಾರೆ. ಅವರು ಮದುವೆಗೆ ಅವರ ಮನೆಯಲ್ಲಿ ಒಪ್ಪಿಕೊಂಡಿರಲಿಲ್ವಂತೆ. ಆನಂತರ ತುಂಬ ಕಷ್ಟಪಟ್ಟು ಮಾಲಾಶ್ರೀ ಮತ್ತು ಬಾಳು ಬೆಳಗುಂದಿ ಅವರು ಅವರ ಮನೆಯಲ್ಲಿ ಒಪ್ಪಿಸಿ ತದನಂತರ ಮದುವೆ ಆಗಿದ್ರಂತೆ. ಅದರ ಜೊತೆಗೆ ಬಾಳು ಬೆಳಗುಂದಿ ಅವರು ಈ ರಿಯಾಲಿಟಿ ಶೋನ ವೇದಿಕೆಯ ಮೇಲೆ ಹೇಳ್ಕೊಂಡಿದ್ದಾರೆ, ಮಾಲಾಶ್ರೀ ನನ್ನ ಜೀವನದಲ್ಲಿ ಬಂದಂತಹ ಅದೃಷ್ಟವಂತೆ. ಅವಳು ಬಂದ ಮೇಲೆ ನಾನು ಬಹಳ ಬದಲಾಗಿದ್ದೇನೆ, ಅಂದುಕೊಂಡಿದ್ದನ್ನೆಲ್ಲ ಸಾಧನೆ ಮಾಡಿದ್ದೇನೆ, ನಮಗೆ ಗಂಡು ಮಗ ಕೂಡ ಹುಟ್ಟಿದ್ದಾನೆ ಅಂತ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ ಬಾಳು ಬೆಳಗುಂದಿ. ಇನ್ನು ನನಗೆ ಅವ್ರನ್ನ ಕಂಡ್ರೆ ಇಷ್ಟ ಇತ್ತು, ಆದರೆ ಅವರಿಗೆ ನನ್ನ ಮೇಲೆ ಇಷ್ಟ ಇತ್ತೋ ಇಲ್ವೋ ಗೊತ್ತಿರಲಿಲ್ಲ. ಹಾಗಾಗಿ ಜೂನಿಯರ್ ಬಾಳು ಬೆಳಗುಂದಿ ತರಹದಲ್ಲಿ ನಾನು ಆಡ್ತಾ ಇದ್ದೆ ಅಂತ ಸೀಕ್ರೆಟನ್ನು ರಿವೀಲ್ ಮಾಡಿದ್ದಾರೆ ಮಾಲಾಶ್ರೀ. ಒಟ್ಟಿನಲ್ಲಿ ತುಂಬ ಕಷ್ಟಪಟ್ಟು ಮನೆಯವರನ್ನು ಒಪ್ಪಿಸಿ ಮದುವೆ ಆಗಿರುವಂತಹ ಈ ಬಾಳು ಬೆಳಗುಂದಿ ಮತ್ತು ಮಾಲಾಶ್ರೀ ಈ ಜೋಡಿ ಈಗ ರಿಯಾಲಿಟಿ ಶೋನಲ್ಲಿ ತಮ್ಮ ನೋವುಗಳನ್ನು, ದುಃಖಗಳನ್ನು, ಖುಷಿಯನ್ನು ಎಲ್ಲವನ್ನೂ ಕೂಡ ಹಂಚಿಕೊಳ್ತಾ ಇದೆ. ಅದರ ಜೊತೆಗೆ ಇತ್ತೀಚೆಗೆ ಒಂದು ಪ್ರೋಮೋ ರಿಲೀಸ್ ಆಗಿದೆ, ಜೋಡಿ ನಂಬರ್ 1 ಕಾರ್ಯಕ್ರಮದ ಪ್ರೋಮೋ. ಆ ಪ್ರೋಮೋದಲ್ಲಿ ವೇದಿಕೆಯ ಮೇಲೆ ಮಾಲಾಶ್ರೀ ಅವರು ಕಣ್ಣೀರನ್ನು ಇಟ್ಟಿದ್ದಾರೆ. ಮಾಳವಿಕಾ ಅವಿನಾಶ್ ಅವರು ಬಾಳು ಬೆಳಗುಂದಿಗೆ ಬುದ್ಧಿಯನ್ನು ಹೇಳಿದ್ದಾರೆ. ಅದರ ಜೊತೆಗೆ ಈ ಬಾಳು ಬೆಳಗುಂದಿ ಅವರು ನನಗೆ ಬೆಳಗ್ಗೆಯಿಂದ ಬದುಕು ಜಟಕಾ ಬಂಡಿ ನೆನಪ ಆಗ್ತಾ ಇದೆ ಎನ್ನುವಂತಹ ರೀತಿಯಲ್ಲೂ ಕೂಡ ಮಾತನಾಡಿದ್ದಾರೆ. ಸೊ ಏನಂದರೆ ಮಾಲಾಶ್ರೀ ಅವರು ಮಾಡ್ತಾ ಇರುವಂತಹ ವಾದ ಏನಂದರೆ, ತಿಂಗಳಲ್ಲಿ 3 ದಿನ ಹೆಣ್ಣು ಮಕ್ಕಳು ಏನು ಕಷ್ಟಪಡ್ತಾರೆ, ಆ ಕಷ್ಟಪಡುವಂತಹ ಸಂದರ್ಭದಲ್ಲಿ ನನಗೆ ಸಹಾಯ ಮಾಡಿದರೆ ಸಾಕು, ನನ್ನಷ್ಟು ಖುಷಿ ಪಡುವಂತಹ ಹೆಣ್ಣು ಮಗಳು ಬೇರೆ ಯಾರೂ ಇರೋದಿಲ್ಲ ಅನ್ನೋ ಥರದಲ್ಲಿ ಮಾಲಾಶ್ರೀ ಅವರು ವೇದಿಕೆಯ ಮೇಲೆ ಮಾತನಾಡಿದ್ದಾರೆ. ಅಂದರೆ ಇದರ ಅರ್ಥ ಏನು ಅಂದರೆ, ನಮಗೆಲ್ಲ ಮೇಲ್ನೋಟಕ್ಕೆ ಬರ್ತಾ ಇರುವಂತಹದ್ದೇನು ಅಂತಂದರೆ, ಮಾಲಾಶ್ರೀ ಅವರಿಗೆ ಎಲ್ಲೋ ಒಂದು ಕಡೆ ಅಂತಹ ಸಂದರ್ಭದಲ್ಲಿ ಅಥವಾ
ತಿಂಗಳಲ್ಲಿ 3 ದಿನ ಏನು ಹೆಣ್ಮಕ್ಳು ಕಷ್ಟಪಡ್ತಾರೆ, ಆ ಕಷ್ಟದ ದಿನಗಳಲ್ಲಿ ಏನು ಬಾಳು ಬೆಳಗುಂದಿಯವರು ಅವರಿಗೆ ಸಹಾಯ ಮಾಡ್ತಿಲ್ಲ ಅನ್ನೋದು ಮೇಲ್ನೋಟಕ್ಕೆ ಬರ್ತಾ ಇದೆ. ಅದ್ರ ಜೊತೆಗೆ ಎಲ್ಲೊಂದು ಕಡೆ ಮಾಲಾಶ್ರೀ ಅವರಿಗೆ ಬಾಳು ಬೆಳಗುಂದಿಯವರು ಮನಸ್ಸಿಗೆ ನೋವಾಗುವ ರೀತಿಯಲ್ಲಿ ನಡೆದುಕೊಳ್ತಾ ಇದ್ದಾರಾ, ಅಥವಾ ಮನಸ್ಸಿಗೆ ನೋವಾಗುವಂತಹ ಪದಗಳನ್ನು ಮಾತನಾಡ್ತಾ ಇದ್ದಾರೆ ಎನ್ನುವಂತಹ ಪ್ರಶ್ನೆಗಳು ಕೂಡ ಅವರ ಮಾತುಗಳಿಂದ ಮಾಲಾಶ್ರೀ ಅವರಿಗೆ ತುಂಬಾ ನೋವಾಗ್ತಿದೆ, ಅವರು ಬದುಕಲ್ಲಿ ತುಂಬಾ ನೋವನ್ನ ಪಡ್ತಾ ಇದ್ದಾರೇನೋ, ಅಥವಾ ಬಾಳು ಬೆಳಗುಂದಿಯಿಂದ ಏನೋ ಮನಸ್ಸಿಗೆ ಬೇಜಾರಾಗದೆಯೇನೋ ಅನ್ನೋ ಥರದಲ್ಲಿ ನಮಗೆ ಮೇಲ್ನೋಟಕ್ಕೆ ಬರ್ತಾ ಇರುವಂತಹದ್ದು. ಸೊ ಹಾಗಾಗಿ ಈ ಜೋಡಿಗಳ ಮಧ್ಯೆ ಇರುವಂಥದ್ದನ್ನು ಸರಿಪಡಿಸ್ಕೊಂಡು ಮುಂದೆ ಹೋಗ್ತಾರಾ, ಅಥವಾ ಏನಾಗುತ್ತೆ, ಏನು ಈ ಎಪಿಸೋಡ್ನಲ್ಲಿ, ರಿಯಾಲಿಟಿ ಶೋನಲ್ಲಿ ಏನೆಲ್ಲ ಮಾತನಾಡಿದ್ದಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಲೋರಿ ಟಿವಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ನಿಮ್ಮ ಶಕ್ತಿ.